ಕಟ್ಗೆ ನಿಂತಿದ್ದೀನಿ ಬಂದು ಕರೆಂಟ್ ಬಿಲ್ ತಂಬಿರೇನೆ ಎಲೆಕ್ಟ್ರಿಕ್ ಮಾಡ್ರಿ ಅಂತಿದಿ ನಿಮ್ಮ ಮನೆಗೆ ರೊಕ್ಕ ಮನೆಗೆ ಹೆಣ್ಮಕ್ಳು ಒಳಗ ನಿನ್ನ ಮನೆಗೆ ಹೆಂಡ್ರಿ ಮಕ್ಳು ಅದಾರಿಲ್ಲ ಮತ್ತೆ ಎಲ್ಲಾರು ಹೊಡಿ ನಾನು ಹೊಡಿ ಕಾಕಿ ಸಮವಸ್ತ್ರ ಧರಿಸಿ ತಾನೊಬ್ಬ ಕೆಎಬಿ ಸಿಬ್ಬಂದಿ ಎಂದು ನಂಬಿಸಿ ಮನೆ ಮನೆಗೆ ತೆರಳಿ ವಿದ್ಯುತ್ ಬಿಲ್ ವಸೂಲಿ ಮಾಡುತ್ತಿದ್ದ ನಕಲಿ ಬಿಲ್ ಸಂಗ್ರಾಹಕನಿಗೆ ಹುಬ್ಬಳ್ಳಿಯ ಸಾರ್ವಜನಿಕರು ತಕ್ಕ ಪಾಠ ಕಲಿಸಿದ್ದಾರೆ. ಆನಂದನಗರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆ ವ್ಯಕ್ತಿ ಕೆಎಬಿ ಸಿಬ್ಬಂದಿ ಎಂದು ಹೇಳಿಕೊಂಡು ಮನೆಗಳಿಗೆ ಭೇಟಿ ನೀಡುತ್ತಿದ್ದ. 1,000ದಿಂದ 2,000 ರೂಪಾಯಿಗಳವರೆಗೆ ಹಣ ವಸೂಲಿ ಮಾಡುತ್ತಿದ್ದ. ರಸೀದಿ ಕೇಳಿದರೆ ನಾಳೆ ನೀಡುತ್ತೇನೆ ಎಂದು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದ. ಈ ನಕಲಿ ಬಿಲ್ ಸಂಗ್ರಾಹಕನ ನಡವಳಿಕೆಯಿಂದ ರೋಷಿ ಹೋಗಿದ್ದ ಸ್ಥಳೀಯರು ಆತನನ್ನ ಹಿಡಿದು ವಿಚಾರಣೆ ನಡೆಸಿದ್ದಾರೆ. ಹೋದ ಅಲ್ಲಿಂದ ಮರೆಪ್ಪನ ಮನೆಗೆ ಹೋದಿ ಅಲ್ಲಿಂದ ಸೀದ್ ನಮ್ಮ ಮನೆಗೆ ಬಂದು ಗೇಟಿನಂತಲ್ಲಿ ಬಂದು ನಿಂತಿ ಕಟ್ಗೆ ನಿಂತಿದ್ದೀನಿ ಬಂದು ಕರೆಂಟ್ ಬಿಲ್ ತಂಬಿರೇನೆ ಎಲೆಕ್ಟ್ರಿಕ್ ಮಾಡ್ರಿ ಅಂತಿದಿ ಹುಚ್ಚಿ ಕೊಡ್ತೀನಿ ಮುಂದೆ ಏನ್ರಿ ತಿಂತಿ ಗೊತ್ತಾಕತ್ತಿ ನಿಮ್ಗೆ ನಿಮ್ಮ ಮನೆಗೆ ರೊಕ್ಕ ಮನೆಗೆ ಹೆಣ್ಮಕ್ಳು ಒಳಗ ನಿಮ್ಮ ಮನೆ ರೊಕ್ಕ ಕೇಳಿದ್ರಿ ಏನ್ರ ಅವ್ರ ನಾವು ಅದೇವಿ ಎಲ್ಲ ಬೆಳೆಯೋಕ್ತಿ ನನ್ನ ಮಗನ ನೀವು ಕೈ ಮಾಡಿದ್ರೆ ಕಿತ್ತಿ ನಿನಗೆ ಗೊತ್ತಾಕತ್ತಿಲ್ಲ ನಿನ್ನ ಮನೆಗೆ ಹೆಂಡ್ರಿ ಮಕ್ಳು ಅದಾರಿಲ್ಲ ಏನ್ ತಪ್ಪಾತ ಬಿಡೋದನ್ನ ಹಿಂದ್ಯಾಗ ಇವ್ ನಾವು ಪಟ್ಟ ಬಿಡ್ತಾರೆ ನಿಂಗೆ ಯಾರು ಸರಿ ಅವ್ರಂತ ಸುಮ್ಮದಾರ ಏನಾಯ್ತು ಕೊಡ ರೊಕ್ಕ ಎಲ್ಲ ಕೊಡಬೇಕಾನೆ ರೊಕ್ಕ ಕೊಡೋದು ನೀಗ ಎಲ್ಲ ಕುಚ್ಕೊಂಡು ರೊಕ್ಕನ ಎಲ್ಲರ ಮನೆಗೆ ಅಲ್ಲಿ ಆ ಓಣೆ ಹೊಡೆದಾರಂತ ಈಗ ಅವಂಗ ಹೊಡೆದ್ ಕಳ್ಸ್ಯಾರಂತ ಈಗ ಮತ್ತೆ ಇಲ್ಲಿ ಸಿಕ್ಕೊಂಡಾನೀಗ ಹೊಡೆದ ಕಳ್ಸ್ಯಾರ ಅಲ್ಲಿ ಅವಂಗ ಮತ್ತೆ ಈಗ ಎಲ್ಲಾರು ಹೊಡಿ ನಾನು ಹೊಡಿ ಎಲ್ಲ ಕೆಲಸ ಮಾಡ್ತೀನಿ ದುಡ್ಡು ತಿನ್ನಕ್ ಬ್ಯಾನಿ ನಿಮ್ಗೆ ಹಂಗಲ್ಲದೆ ಒಟ್ಟು ನೋಡಪ್ಪ ರೊಕ್ಕ ಎಣಸ್ ಪೊಲೀಸರು ಬರ್ತಾರ ಅಷ್ಟೇ ಬಿಡೋರಿ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಬಳಿಕ 112 ಸಹಾಯವಾಣಿಗೆ ಕರೆ ಮಾಡಿ ಪೊಲೀಸರು ಹಾಗೂ ಕೆಎಬಿ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿದ್ದಾರೆ. ಅಧಿಕಾರಿಗಳ ಸಮ್ಮುಖದಲ್ಲಿ ಆತನ ಅಸಲಿ ಮುಖವಾಡ ಬಯಲಾಗಿದೆ. ಸಾರ್ವಜನಿಕರ ಸಮಯ ಪ್ರಜ್ಞೆಯಿಂದ ನಕಲಿ ಬಿಲ್ ಸಂಗ್ರಾಹಕನ ಮೋಸದ ಜಾಲ ಬಯಲಿಗೆ ಬಂದಿದ್ದು ಆತನಿಗೆ ತಕ್ಕ ಪಾಠ ಕಲಿಸಿದಂತಾಗಿದೆ. ಎಷ್ಟು ಜನ ಇದ್ದಾರೆ ನಿಮಗೆ? ಯಾರಿಲ್ರಿ ನಾನು ಇದು ಇಲ್ಲಿ ಅಷ್ಟು ತೊಗೊಂತೀರ ಮತ್ತೆ ಬೇರೆ ಕಡೆ ಎಲ್ಲ ತೊಗೊಂತೀರ ನೀವು ಅಮೌಂಟ್ ಡ್ಯೂಟಿ ಮೇಲೆ ಇದ್ದ ಮೇಲೆ ಯೂನಿಫಾರ್ಮ್ ಯಾಕೆ ಹಾಕೊಂಡಿರಿ ಅದ ತೊಗೊಂಡಾರ ಯೂನಿಫಾರ್ಮ್ ಯಾಕೆ ಹಾಕೊಂಡ್ರಿ ಎಲ್ಲ ಸೈಡ್ ಅಡ್ಡ ಬರೀ ಇದೇ ಕೆಲಸ ನಿಮ್ದು. ಹಾಂ ನಿಮ್ಮ ಚಟ್ಟದ ಸಂಬಂಧ ಎಲ್ಲ ಬೇಕಾ ಯಾರು ಬೇಕಾದ್ರೆ ಮನೆಗೆ ಹೋಗಿ ನಾವು ಇಲ್ಲ ಇವ್ರ ಡ್ಯೂಟಿ ಮೇಲೆ ಇಲ್ಲ ಯೂನಿಫಾರ್ಮ್ ಹಾಕೊಂಡು ದಬ್ಬಾಳಿಕೆ ಮಾಡತ್ತಾರ ಜನರ ಮೇಲೆ. ಸರ ಈಗ ಸಿಗಬೇಕಂತ ಕಾರಣ ನಾನು ಹ್ಞೂ ನೀವು ಯಾಕಂದ್ರೆ ನಮ್ಮ ಮನೆಗೆ ಹೋಗಿದ್ದ ಒಳಗೆ ಹೆಂಗೆ ಬಂದಿಪ್ಪ ಅಂತ ಕೇಳಿದಾನ. ಹಾಂ ಇಲ್ಲ ಬಿಲ್ ಕಟ್ಟಿಲ್ಲ ನೀವು ಅಂತ ಬಿಲ್ ತೆಗೆದ ನಾನು ಅಂತಂದವರು ವಾಟ್ಸಪ್ನಾಗ ತುಂಬ್ತೇನೆ. ಹಾಂ ಅಂದ್ಕೂಳೆ ನಾನು ಸೀದಾ ಹೋದ ಇವ ನಿನ್ನ ಕಡೆ ಏನೈತಿ ತೋರಿಸು ಬಿಲ್ ಕಟ್ಟಿಲ್ಲ ಅಂದ್ರೆ ಏನೈತಿ ತೋರಿಸು ಮೀಟ್ರ್ ಆಯಿತು ಇದು ಬುಕ್ ಆಯಿತು ನೀನು ತೋರ್ಸಂತ ಕೇಳಿದೆ. ಇಲ್ರಿ ನಾನು ಹಂಗೆ ಬಂದೆ ನಾನು ಇನ್ನೊಂದು ಬಂದು ಇದ ಮೇಲೆ ಅನ್ಕೊ ಸೀದಾ ಹೋದ್ಕೊಳ್ಳೆ ಇವ್ರ ಮನೆಗೆ ಹೋದಣ. ಇವ್ರ ಮನೆಗೆ ಹೋದ್ಕೊಳ್ಳೆ ಇವ್ನು ಕರೆದೆ. ಇಲ್ಲ ಅಪ್ಪ ಹಿಂಗೆ ಮಾಡಾತನವ ಯಾರು ನೋಡ ಬಿಲ್ ಕಟ್ಟಿದ್ರು ಕಟ್ಟಿಲ್ಲ ಅಂತಾನ ಅಂತ ಅನ್ನೋ ಸಂತಕ್ಕೆ ನಾನು ಇವ್ನು ಕರ್ಕೊಂಡು ಹೋಗಿ ಹಿಡ್ಕೊಂಬಂದೇನ್ರಿ ಅವ್ರು. ಅಲ್ಲಾರ ಮತ್ತು ಮನೆಗೆ ಹೋಗಿ ಬಿಲ್ ಇಸ್ಕೊಂಡು ಇಸ್ಕೊಂಡೆ ನಿಮ್ದು ಏನೈತಿ ಬಿಲ್ ಕೊಡ್ರಿ ಅಂತಂದೇಳಿ ಅವ್ರ ಕಡೆ ಇಸ್ಕೊಂಡು ಇನ್ಕ್ವೈರಿ ಮಾಡತ್ತ ನೀವು ಅಲ್ಲಿ. ತಮ್ಮ ಹೆಸರೇನ್ರಿ? ಪ್ರಕಾಶ್ ಸುಂದರಿ ಅಂತ ಹಂಗೆ ಮಾಡತ್ತ ನೀವು 3ನೇ ಸಲ ಬಂದಿದ್ರಿ ನಮ್ಗೆ ಫಸ್ಟ್ ಆದ್ರೆ ಕೊಟ್ಟಿಗಾರ ನಾ ಇವು ಹಿಡ್ದಲ್ಲೇ ಸಿಕ್ಕಂಡ್ರಿ ಈಗ ಅವ ಇಲ್ಲ ಸಿಕ್ತಿದ್ದಿಲ್ರಿ ಮತ್ತೆ ಹೆಣ್ಮಕ್ಳು ಯಾರು ಅದಾರ ನೋಡ್ರಿ ಅಲ್ಲಿ ಹೊಂಟನ್ರಿ ಅವ ಅಲ್ಲಿ ಹೋಗಿ ಕೇಳಾಕತ್ತಾನ್ರಿ ಗಂಡ್ಮಕ್ಳು ಇದ್ದಾರೆ ಮನೆ ಕೇಳಾಕತ್ತಲ್ರಿ. ನಾ ಮನ್ಯಾಗ ಅದೇನೋ ಗೊತ್ತಿಲ್ಲ ಅವಂಗ ಬಂದನವ ಡೈರೆಕ್ಟ್ ಒಳಗ ಬಂದ ಹೆಣ್ಮಕ್ಳು ತುಂಬ್ತಾರ ಅಂದಿದ್ರಿ ಅಂತ ನನಗೆ ಹೇಳ್ತಾನವ ಮತ್ತೆ. ನಿಮ್ಮ ಮನೆಗೂ ಕೂಡ ಯಾರಾದರೂ ವಿದ್ಯುತ್ ಬಿಲ್ ಸಂಗ್ರಹಿಸಲು ಬಂದಾಗ ಅವರ ಗುರುತಿನ ಚೀಟಿ ಮತ್ತು ಹೆಸರನ್ನು ಪರಿಶೀಲಿಸುವುದು ಕಡ್ಡಾಯ. ಇಲ್ಲವಾದರೆ ನೀವು ಕೂಡ ಮೋಸ ಹೋಗುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂದು ಕೆಎಬಿ ಇಲಾಖೆ ಎಚ್ಚರಿಕೆ ನೀಡಿದೆ. ನೀ ಅಂದಿಲ್ಲ ಕೊಡೋ ಕಂಪ್ಲೇಂಟ್ ಕೊಡು ಅಂದಿಲ್ಲ ಅಂದಿಲ್ಲ ಕಡೆ ಕೊಡ್ತೀವಿ ನೋಡಿ ನಾವು ಅಂದಿಲ್ಲ. ನೀ ಕೇಬೇ ಕೆಲಸ ಮಾಡ್ತೀಯ ಹಂಗಲ್ಲ ನೀವು ಎಲ್ಲೇನೋ ಇದು ಮಾಡ್ತೀರಿ ಅಲ್ರಿ ಅಣ್ಣ ನಮ್ಮ ಮನೆಗೆ ಬಂದ್ರಿ ನೀವು ಬಂದು ಕರೆಂಟ್ ಬಿಲ್ ಕೇಳಿದ್ರಿ ನೀವು ಕೇಬೇ ಕೆಲಸ ಮಾಡತ್ತೀರಿ
ಕರೆಂಟ್ ಬಿಲ್ ನೀವೆಲ್ಲರ ಗೌರ್ಮೆಂಟ್ ಜಾಬ್ ಇದ್ದವ್ರದ ಹೆಸರು ಹಾಳು ಮಾಡ್ರು ನೀವು. ಅಂತ ಚಲೋ ಇದ್ದವ್ರು ಹಾಳು ಮಾಡಿಡೋರು ನೀವು. ಇವರೆಲ್ಲ ಗೌರ್ಮೆಂಟ್ ಜಾಬ್ ಇದಕ್ಕೆ ಕೆಲಸ ಮಾಡ್ರು ಅವರೆಲ್ಲ ಹೆಸರು ಹಾಳಾಗ್ತದವ. ನಿಮ್ಮ ಎಂತವ್ರಿಂದ ಒಂದು ವೃತ್ತಿಗೆ ಹೆಸರು ಕೆಟ್ಟಾಕೈತಿ ನಿಮ್ದು ಏನ್ರಿ ಅಣ್ಣಾರ? ಹಾ ಹೌದಲ್ರಿ? ಅನುಭವ ಅಲ್ರಿ ಅಣ್ಣಾರ? ಹೇಳ್ತಿದ್ಮೇಲೆ ಅನುಭವ ಆಗ್ತಿದ್ ನಿಮ್ಗೆ? ಆಗಂಗಿಲ್ಲ ನಿಮಗೆ. ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ. ನಾ ಅಲ್ಲೇ ಒಬ್ಬರ ಕಡೆ ಒಂದು 1000 ರೂಪಾಯಿ ಇಸ್ಕೊಂಡ್ರಿ, ಮೊನ್ನೆ ರೊಕ್ಕ ಕೊಡ್ರಿ ಅಂತಂದೇಳಿ ಆಮೇಲೆ ಮನೆ ಒಳಗೆ ಹೋಗ್ಬಿಟ್ಟಾನ್ರಿ. ಅಲ್ಲೇ ನಮ್ಮನೆ ಬಂದ್ರಿ ಬಿಲ್ ಕೊಡ ಅಂದಾರಿ. ಬಿಲ್ ಅಂದ್ಕೊಂಡು ಕೇವಲ ಕೆಲಸ ಮಾಡ್ತೀರಿ. ಕೇವಲ ನಿಮ್ಮ ಹೆಸರು ಏನು ಅಂದ್ಕೊಳ್ಳೆ ಶಿವರಾಜ್ ಅಂತ ಬರ್ಕೋ ಅಂತ ಹೇಳ್ತಾನ್ರಿ ನಮಗೆ. ಶಿವರಾಜ್ ಅಂದ್ರಿ ಎನ್ಕ್ವೈರಿ ಮಾಡೋಣ ಬರ್ರಿ. ಅಲ್ಲಿ ಕೇಬೇರ್ ಬಂದಾರಿ ಸರ್. ಅವ್ರ 3 ತಿಂಗಳ ಸೆಕ್ಷನ್ ಆಫೀಸರ್ ಬಂದ 2-3 ತಿಂಗಳು ಐತಿ. 2 ತಿಂಗಳ ಮೇಲೆ ಆಯ್ತು ಅಬ್ಸೆಂಟ್ ಅದ. ಎದಕ್ಕೂ ಏನೂ ಇಲ್ಲ. ಇಲ್ಲಿಗೆಲ್ಲ ಬರತ್ತ. ಆಯ್ತು ಕರ್ಕೊಂಡು ಹೋಗ್ತೀವಿ. ರೈಟ್